ವೀಕ್ಷಕರೇ, ಉಪ್ಪಿನ ಮಹಿಮೆ ನಿಮಗೆ ಗೊತ್ತೇ ಇದೆ. ಸಮುದ್ರದಲ್ಲಿ ಉಪ್ಪು ಸಿಗುವಂಥದ್ದು. ಲಕ್ಷ್ಮಿಗೆ ಉಪ್ಪನ್ನು ಹೋಲಿಕೆ ಮಾಡ್ತಾರೆ. ಯಾಕಂದರೆ ಲಕ್ಷ್ಮಿ ಕೂಡ ಸಮುದ್ರವನ್ನು ಮಥಿಸಿದಾಗ ದೇವತೆಗಳು ದಾನವರು ಸಮುದ್ರ ಮಂಥನ ಮಾಡಿದಾಗ ಲಕ್ಷ್ಮಿ ಉದ್ಭವ ಆಗ್ತಾಳೆ. ಅದೇ ರೀತಿ ಲಕ್ಷ್ಮಿ ಜೊತೆ ಅಮೃತ ಕೂಡ ಬರುತ್ತೆ. ಕಾಮಧೇನು, ಕಲ್ಪವೃಕ್ಷ, ಗೋಮತಿ ಚಕ್ರ, ಐರಾವತ, ಈ ರೀತಿಯಾಗಿ ಎಲ್ಲ ಏನು ಪವರ್ಫುಲ್ ವಸ್ತು ಇದೆ ಅದು ಲಕ್ಷ್ಮಿಯ ಜೊತೆಗೆ ಸಮುದ್ರದಲ್ಲಿ ಉದ್ಭವಿಸುತ್ತೆ. ಹಾಗಾಗಿ ಲಕ್ಷ್ಮಿಗೆ ಉಪ್ಪನ್ನು ಹೋಲಿಕೆ ಮಾಡ್ತಾರೆ. ಉಪ್ಪಿನ ರೆಮಿಡಿ ಮೂಲಕ ನೀವು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು. ಅಂದರೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ನೀವು ಅಪಾರ ಸಂಪತ್ತನ್ನು ಪಡ್ಕೋಬೋದು. ಹಾಗಾಗಿ ಉಪ್ಪನ್ನು ಲಕ್ಷ್ಮಿ ಸ್ವರೂಪ ಅಂತಾರೆ. ಉಪ್ಪಿನಿಂದ ದೃಷ್ಟಿದೋಷ ಕೂಡ ನಿವಾರಣೆ ಆಗುತ್ತೆ, ವಾಸ್ತುದೋಷ ನಿವಾರಣೆ ಆಗುತ್ತೆ, ಸಾಲದಿಂದ ಮುಕ್ತಿ ಕೂಡ ಸಿಗುತ್ತೆ. ಕೆಲವೊಂದು ಅನಾರೋಗ್ಯ ಸಮಸ್ಯೆಗೂ ಕೂಡ ಉಪ್ಪಿನಿಂದ ರೆಮಿಡಿ ಸಿಗುತ್ತೆ. ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಅದೇ ರೀತಿಯಾಗಿ ಉಪ್ಪನ್ನು ಸರಿಯಾದ ಜಾಗದಲ್ಲಿ ಇಟ್ಟಾಗ ವಾಸ್ತು ದೋಷ ಕೂಡ, ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ನೆಲ ಒರೆಸುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೆಲ ಒರೆಸಿದರೆ ನೆಗೆಟಿವಿಟಿ ದೂರ ಆಗುತ್ತೆ. ಬಾತ್ರೂಮ್ನಲ್ಲಿ ಗಾಜಿನ ಡಬ್ಬದಲ್ಲಿ ಉಪ್ಪನ್ನು ಹಾಕಿಟ್ರೆ ನಿಮ್ಮ ಮನೆಯ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ಉಪ್ಪಿನಿಂದ ಹಲವಾರು ಬೆನಿಫಿಟ್ಟನ್ನು ನೀವು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಈ ರೆಮಿಡಿ ಮಾಡುವ ಮೂಲಕ ಅಪಾರವಾದ ಧನ ಸಂಪತ್ತನ್ನು ನೀವು ಅಟ್ರಾಕ್ಟ್ ಮಾಡ್ಬೋದು, ಶ್ರೀಮಂತಿಕೆಯನ್ನು ಪಡ್ಕೋಬೋದು. ಹೌದು, ಮ್ಯಾಜಿಕ್ ರೀತಿಯಲ್ಲಿ ಹಣ ಸಂಪಾದನೆ ಆಗುತ್ತೆ. ಅಚಾನಕ್ಕಾಗಿ ನಿಮಗೆ ಗೊತ್ತೇ ಇರಲ್ಲ, ಯಾವುದೋ ಒಂದು ಐಡಿಯಾ ಬರುತ್ತೆ, ಅದನ್ನು ನೀವು ಪ್ರಯೋಗ ಮಾಡ್ತೀರಿ, ಸಡನ್ನಾಗಿ ನಿಮ್ಗೆ ಅದರಿಂದ ದುಡ್ಡು ಬರೋಕ್ಕೆ ಪ್ರಾರಂಭ ಆಗುತ್ತೆ, ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಒಂದು ಪವರ್ಫುಲ್ ರೆಮಿಡಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಅದಕ್ಕಿಂತ ಮೊದಲು ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ನಮ್ಮ ಚಾನಲಲ್ಲಿ. ಹೌದು, ತುಂಬ ಮಂದಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ, ಗುರುಗಳೇ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಮಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ನಿಮ್ಮ ನಂಬರ್ ಕೊಡಿ ಅಂತ. ಹಾಗಾಗಿ ಇದೀಗ ನಿರ್ಧಾರ ಮಾಡಿದ್ದೀವಿ, ನಮ್ಮ ನಂಬರನ್ನು ನಿಮಗೆ ಶೇರ್ ಮಾಡ್ತಿದ್ದೀವಿ, ವಾಟ್ಸಪ್ ನಂಬರು. ಇದರಲ್ಲಿ ಕೇವಲ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಜನ ಕೇಳ್ತಿದ್ರಿ, ಹಾಗಾಗಿ ಕೊಡ್ತಾ ಇದ್ದೀವಿ. ನೋಡ್ಬೋದು, ಡಿಸ್ಪ್ಲೇ ಆಗ್ತಿದೆ. ಇದೇ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ವಾಟ್ಸಪ್ ಮೆಸೇಜ್ ಮಾಡಿ. ಸೊ ನಂಬರನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೇರೆ ನಂಬರಿಗೆ ಮೆಸೇಜ್ ಮಾಡಿದರೆ ನಾವು ಜವಾಬ್ದಾರ ಆಗಿರೋದಿಲ್ಲ. ಕರೆಕ್ಟಾಗಿ ನೋಟ್ಕೊಳ್ಳಿ. ಇದೇ ವಾಟ್ಸಪ್ ನಂಬರಿಗೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಮೆಸೇಜ್ ಹಾಕ್ಬೋದು. ಹೌದು, ಸ್ವಲ್ಪ ತಡ ಆಗ್ಬೋದು, ಬಟ್ ನಿಮಗೆ ರಿಪ್ಲೈ ಮಾಡ್ತೀವಿ. ನೀವು ಯಾವುದೇ ಸಮಸ್ಯೆ ಇರ್ಬೋದು, ಅದು ನೀವು ಆ ಮೆಸೇಜಲ್ಲಿ ಬ್ರೀಫಾಗಿ, ಅಂದರೆ ಶಾರ್ಟಾಗಿ ಬರೆದು ತಿಳಿಸಿ. ಸೊ ನಿಮಗೆ ನೌಕರಿ ಸಮಸ್ಯೆ ಅಥವಾ ನೌಕರಿ ಹುಡುಕ್ತಿದ್ರೆ, ಅಥವಾ ಕಾರ್ ಕೊಳ್ಬೇಕಂತಿದ್ರೆ, ಹೊಸ ಮನೆ ಮಾಡಬೇಕಂತಿದ್ರೆ, ಅಥವಾ ವರ್ಷ 30 ಮದುವೆ ಸೆಟ್ ಆಗ್ತಿಲ್ಲ ಆ ಥರ ಸಮಸ್ಯೆ ಇದ್ದರೆ, ಅಥವಾ ಸಂತಾನ ಆಗ್ತಿಲ್ಲ, ಮದುವೆ ಆಗಿದೆ 5 ವರ್ಷ ಆಯಿತು ಇನ್ನೂ ಕೂಡ ಮಗು ಆಗಿಲ್ಲ, ಆ ರೀತಿ ಸಮಸ್ಯೆ ಇದ್ದರೆ, ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತೇಳಿದ್ರೆ, ಆಸ್ತಿ ವಿಷಯದಲ್ಲಿ ಜಗಳ ಆಗ್ತಿದ್ರೆ, ಅಥವಾ ಸಾಲ ಮಾಡ್ಕೊಂಡಿದ್ರಿ ತೀರಬೇಕಂತಿದ್ರೆ, ಅಥವಾ ಜಾಬಲ್ಲಿ ಪ್ರಮೋಷನು, ಪಿತೃದೋಷ, ಅನಾರೋಗ್ಯ ಸಮಸ್ಯೆ, ಸತಿಪತಿ ಅದು ಗಂಡ ಹೆಂಡತಿ ಜಗಳ ಆಗ್ತಿದ್ರೆ, ಅತ್ತೆ ಸೊಸೆ ಜಗಳ ಆಗ್ತಿದ್ರೆ, ಅಥವಾ ಯಾವುದೇ ದೋಷ ಇರ್ಬೋದು, ಮಾಟಮಂತ್ರ ಪ್ರಯೋಗ ನಿಮ್ಮ ಮೇಲೆ ಯಾರಾದರೂ ಪ್ರಯೋಗ ಮಾಡ್ತಿದ್ರೆ, ಅಥವಾ ನಿಮಗೆ ಜನಬಲ ಬೇಕು, ನೀವು ಬಿಸ್ನೆಸ್ ಮಾಡ್ತಿದ್ರಿ, ಹಣ ಬಲ ಬೇಕು, ದೈವ ಬಲ ಬೇಕು, ಅದೇ ರೀತಿಯಾಗಿ ಜನವಶ ಆಗಬೇಕು, ವಾಸ್ತುದೋಷದ ನಿವಾರಣೆ ಆಗಬೇಕು, ದೃಷ್ಟಿದೋಷ ನಿವಾರಣೆ ಆಗಬೇಕು, ಜೊತೆಗೆ ನಿಮಗೆ ಯಾರಾದರೂ ಪ್ರಯೋಗ ಮಾಡ್ತಿದ್ರೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಬೇಕು, ಈ ರೀತಿಯಾಗಿ ಯಾವುದೇ ಸಮಸ್ಯೆ ಇರ್ಬೋದು, ಬ್ರೀಫಾಗಿ ತಿಳಿಸಿ ನಿಮ್ಮ ಹೆಸರು, ಜೊತೆಗೆ ನೀವು ಎಲ್ಲಿಂದ ಮೆಸೇಜ್ ಮಾಡ್ತಿದ್ರೆ ನಿಮ್ಮ ಊರಿನ ಹೆಸರು, ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲವನ್ನು ನೀವು ಬ್ರೀಫಾಗಿ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಹಾಗಾಗಿ ನಂಬರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕಾಲ್ ಮಾಡೋಕೆ ಹೋಗ್ಬಿಡಿ, ಖಾಲಿ ವಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ ಮಾಡಿ. ಸೊ ತುಂಬ ಮಂದಿ ಕೇಳ್ತಿದ್ದೀರಿ, ಹಾಗಾಗಿ ಇದನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಉಪ್ಪಿನ ಡಬ್ಬಿಯಲ್ಲಿ ನೀವು ಮಾಡ್ಬೋದು ಅಂತ ಒಂದು ಪವರ್ಫುಲ್ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಉಪ್ಪಿನ ಡಬ್ಬಿಯಲ್ಲಿ ಈ 3 ವಸ್ತುವನ್ನು ಇಟ್ಟರೆ ಸಾಕು, ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಜೊತೆಗೆ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಯಾರೆಲ್ಲ ಸಂಪಾದನೆ ಆಗಬೇಕು, ಅಪಾರ ಸಂಪಾದನೆ ಆಗಬೇಕು, ಧನ ವೃದ್ಧಿ ಆಗಬೇಕು, ಸಾಲ ತೀರಬೇಕು, ಅದೇ ರೀತಿಯಾಗಿ ಹಣಕಾಸಿನ ವಿಷಯದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಎಲ್ಲ ದೂರ ಆಗಿ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಹಣಕಾಸಿನ ಮೂಲ ಜಾಸ್ತಿ ಆಗಬೇಕು, ಈ ರೀತಿಯಾಗಿ ಯಾರೆಲ್ಲ ಡಿಮ್ಯಾಂಡ್ ಇಟ್ಟಿದ್ರಿ ಇದನ್ನು ಪ್ರತಿಯೊಬ್ಬರು ಮಾಡಿ ಪವರ್ಫುಲ್ ಆದ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ವೀಕ್ಷಕರೇ, ಹಣಕಾಸಿಗೆ ಸಂಬಂಧಿಸಿದ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಮುಖ್ಯವಾಗಿ ಬೇಕು, ನೀವು ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ. ಹಾಗಾಗಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಲ್ಲಿ ವೀಕ್ಷಕರೇ, ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಇದರಿಂದ ಅನುಕೂಲ ಆಗುತ್ತೆ. ವೀಕ್ಷಕರೇ, ಮೊದಲಾಗಿ ಈ ರೆಮಿಡಿಯಲ್ಲಿ ಉಪ್ಪಿನ ಮಹಿಮೆ ನಿಮಗೆ ಗೊತ್ತೇ ಇದೆ, ಸಾಕ್ಷಾತ್ ಮಹಾಲಕ್ಷ್ಮಿಗೆ ಹೋಲಿಕೆ ಮಾಡ್ತಾರೆ. ಯಾಕಂದರೆ ಉಪ್ಪಿನಿಂದ ಅಷ್ಟು ನಿಮಗೆ ಬೆನಿಫಿಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನೀವು ಉಪ್ಪಿನ ಡಬ್ಬಿಯಲ್ಲಿ ಈ 3 ವಸ್ತುವನ್ನು ಇಟ್ಟರೆ ಸಾಕು, ನಿಮ್ಮಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಹಣದ ಸುರಿಮಳೆ ಆಗುತ್ತೆ. ಹೌದು, ಇದನ್ನು ನೀವು ಮಾಡಿ ನೋಡಿ, ಇದಕ್ಕೆ ಏನು ಖರ್ಚಿಲ್ಲ, ಬಟ್ ಇದನ್ನು ನೀವು ಮಾಡ್ತಿದ್ದಾಗನೇ ದಿನಕ್ಕೆ ನೀವು ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಯಾವ್ಯಾವ ಹೊಸ ಆದಾಯದ ಮೂಲಗಳಿಂದ ನಿಮಗೆ ಹಣ ಬರುತ್ತೆ, ನೀವು ಕಣ್ಣಾರೆ ನೋಡ್ತೀರಿ. ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ಒಂದು ಹರಿವಾಣ ತಗೊಳ್ಳಿ,
ಮನೆಯಲ್ಲಿರುವಂತಹ ಒಂದು ಹರಿವಾಣ ತಗೊಂಡು ಅದರ ಮೇಲೆ ಹಳದಿ ಬಟ್ಟೆಯನ್ನು ಹಾಕಬೇಕಾಗುತ್ತೆ. ಹಳದಿ ಕಲರು ಅದರ ಬಟ್ಟೆ ಮಧ್ಯದಲ್ಲಿ ಒಂದು ಅರಶಿನ ಕೊಂಬನ್ನು ಹಾಕಬೇಕು. ಹೌದು, ಒಂದು ಅರಶಿನ ಕೊಂಬು, ಒಂದು ಗೋಮತಿ ಚಕ್ರ. ಗೋಮತಿ ಚಕ್ರದ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಒಂದು ಗೋಮತಿ ಚಕ್ರ, ಅದೇ ರೀತಿಯಾಗಿ ಒಂದು ಬೆಳ್ಳಿ ಐಟಮು. ಬೆಳ್ಳಿ ಐಟಮ್ ಅಂದರೆ ಯಾವ್ದು ಬೇಕಿದ್ರೂ ಆಗ್ಬೋದು. ಒಂದು ಪೀಸ್ ಆದರೂ ಸಾಕು, ಅಥವಾ ಕಾಲು ಕೆ ಜಿದು ಏನಾದರೂ ಪೀಸ್ ಇದ್ದರೆ ಯಾವುದೇ ಇರ್ಬೋದು, ಒಂದು ಚಿಕ್ಕ ಪೀಸ್ ಇದ್ದರೂ ಸಾಕು, ಒಂದು ಬೆಳ್ಳಿ ಐಟಮ್ ಅದರಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವೇನು ಮಾಡಬೇಕು, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ಫೋಟೋ ಇರುತ್ತಲ್ವ, ಲಕ್ಷ್ಮೀ ಫೋಟೋ ಎದುರು ಪೂಜೆ ಮಾಡಬೇಕಾಗತ್ತೆ. ಹೌದು, ಸೊ ಇದಕ್ಕೆ ನೀವು ಆರತಿ ಮಾಡಬೇಕಾಗತ್ತೆ. ಅಗರಬತ್ತಿ ಹಿಡಿಬೇಕು. ಆರತಿ ಮಾಡಿದ ನಂತರ ಲಕ್ಷ್ಮೀ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸೊ ನಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರ ಆಗಬೇಕು, ಜೊತೆಗೆ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕು, ಸಾಲಬಾಧೆ ನಿವಾರಣೆ ಆಗಬೇಕು, ಹಣಕಾಸಿನ ಸಮಸ್ಯೆ ದೂರ ಆಗಬೇಕು. ದಿನಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಾಡುವಂಥ ಉದ್ಯೋಗದಲ್ಲಿ ಹಣಕಾಸಿನ ಹರಿವು ಬರಬೇಕು, ಅಭಿವೃದ್ಧಿ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕು, ನೆಮ್ಮದಿ ಸಿಗಬೇಕಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿದ ನಂತರ ನೀವು ಅದೇ ಏನು ಹಳದಿ ಬಟ್ಟೆಯಲ್ಲಿ ಹಾಕಿರ್ತೀರಲ್ಲ 3 ಐಟಮು, ಅದನ್ನು ಅದೇ ಬಟ್ಟೆಯಲ್ಲಿ ಕಟ್ಟಬೇಕು. ಗಟ್ಟಿಯಾಗಿ ಗಂಟನ್ನು ಕಟ್ಟಿ ನಂತರ ಅದನ್ನು ನೀವು ಮಾಡಬೇಕಾಗಿರೋದು ನಿಮ್ಮ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಅಥವಾ ಎಲ್ಲೇ ನೀವು ಉಪ್ಪಿನ ಡಬ್ಬಿ ಇಡ್ತೀರಲ್ವ, ಉಪ್ಪನ್ನು ಯಾವಾಗಲೂ ಗಾಜಿನ ಡಬ್ಬಿಯಲ್ಲಿ ಇಟ್ಕೋಬೇಕು, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬಾರ್ದು. ಇದೊಂದು ನೆನಪಲ್ಲಿರಬೇಕು. ಗಾಜಿನ ಡಬ್ಬಿಯಲ್ಲಿ, ಉಪ್ಪಿನ ಡಬ್ಬಿಯಲ್ಲಿ ಇದನ್ನು ಹಾಕಬೇಕು. ಎಲ್ಲಿ ಹಾಕಬೇಕು? ತಳಭಾಗದಲ್ಲಿ, ಅಂದರೆ ಬಾಟಮ್ನಲ್ಲಿ ಹಾಕಬೇಕು. ಉಪ್ಪನ್ನು ಒಂದು ಸೈಡಿಗೆ ಮಾಡಿ ಇದನ್ನು ಕೆಳಭಾಗದಲ್ಲಿ ಹಾಕಿ ನಂತರ ಮೇಲೆ ಉಪ್ಪನ್ನು ಮುಚ್ಚಬೇಕು. ಜೊತೆಗೆ ಆದಷ್ಟು ಇದನ್ನು ಶುದ್ಧವಾಗಿ ಇಟ್ಕೋಬೇಕು, ಅಪವಿತ್ರ ಆಗಲಿಕ್ಕೆ ಬಿಡಬಾರ್ದು. ಇದನ್ನು ನೀವು ಒಮ್ಮೆ ಮಾಡಿದರೆ ಸಾಕು. ಹೌದು, ಮತ್ತು ಗ್ರಹಣ ಬಂದರೆ ಇದನ್ನು ಚೇಂಜ್ ಮಾಡಬೇಕು. ಗ್ರಹಣ ಬರೋ ತನಕ ನೀವು ಚಿಂತೆ ಮಾಡುವಂಥ ಗೊತ್ತಿಲ್ಲ. ಒನ್ ಟೈಮ್ ಇದನ್ನು ನೀವು ಮಾಡಿದರೆ ಸಾಕು. ನೋಡಿ, ಇದಕ್ಕೆ ಯಾವುದೇ ರೀತಿಯಲ್ಲಿ ಖರ್ಚಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ಬಟ್ ಇದನ್ನು ನೀವು ಮಾಡಿದ್ದೇ ಹೋದಾದರೆ ಯಾವ ರೀತಿಯಾಗಿ ನಿಮಗೆ ಹಣಕಾಸಿನ ಹರಿವು ಬರುತ್ತೆ, ನೆಗೆಟಿವಿಟಿ ದೂರ ಆಗುತ್ತೆ, ಮನಸ್ಸಿನಲ್ಲಿ ಮನೆಯಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೆ. ನೋಡಿ, ಕೆಲವೊಬ್ಬರಿಗೆ ಕೆಲಸದಿಂದ ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ ಟೆನ್ಷನ್ ಆಗುತ್ತೆ, ನೆಗೆಟಿವಿಟಿ ಬರುತ್ತೆ ಅಥವಾ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ಆಗುತ್ತೆ ಅಂದರೆ ಮನೆಯಲ್ಲಿ ನೆಗೆಟಿವಿಟಿ ಇರೋದ್ರಿಂದ ನಿಮಗೆ ನೆಮ್ಮದಿ ಇರಲ್ಲ. ಬಟ್ ಇದನ್ನು ಮಾಡ್ತಾ ಬನ್ನಿ, ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಪಾಸಿಟಿವ್ ಎನರ್ಜಿಯಿಂದ ನೀವು ಮನೆಯಲ್ಲಿ ಎಲ್ಲರೂ ಕೂಡ ಎಷ್ಟೊಂದು ನೆಮ್ಮದಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ ನಗ್ನಗ್ತಾ ಇರ್ತೀರಿ. ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಹಣಕಾಸಿನ ಚಿಂತೆ ದೂರ ಆಗುತ್ತೆ, ಸಾಲಬಾಧೆ ಇದ್ದರೆ ನಿವಾರಣೆ ಆಗುತ್ತೆ. ಯಾವ ರೀತಿ ನಿಮಗೆ ಓವರಾಲ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಖುಷಿಯ ಕ್ಷಣ ಬರುತ್ತೆ, ನೀವು ಕಣ್ಣಾರೆ ನೋಡ್ತೀರಿ. ಇದಕ್ಕೆ ಯಾವುದೇ ರೀತಿಯಲ್ಲಿ ಖರ್ಚಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿ. ಮುಖ್ಯವಾಗಿ ಇದನ್ನು ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಸಿಗುತ್ತೆ. ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಸಿಕ್ಕಿದರೆ ಮತ್ತು ಏನು ಬೇಕು ನಿಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಆ ಲಕ್ಷ್ಮಿ ತಾಯಿ ನಿಮಗೆ ನೀಡ್ತಾಳೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಮಾಡಿ. ಜೊತೆಗೆ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಅನಿಸಿದ್ರು, ಯೂಸ್ಫುಲ್ ಅನಿಸಿದ್ರು ವೀಕ್ಷಕರೇ, ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ₹1 ಖರ್ಚಿಲ್ಲದೆ ಮಾಡುವಂಥ ರೆಮಿಡಿ ಇದು. ತುಂಬ ಪವರ್ಫುಲ್ಲಾಗಿ ಬೆನಿಫಿಟನ್ನು ನೀಡುವಂಥ ರೆಮಿಡಿ ಇದು. ಹಾಗಾಗಿ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಇದೇ ರೀತಿಯ ಪವರ್ಫುಲ್ ರೆಮಿಡಿಯನ್ನು ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಯಾವ ರೀತಿ ನೀವು ಅಭಿವೃದ್ಧಿ ಆಗ್ಬೋದು, ನೆಮ್ಮದಿಯನ್ನು ಸಾಧಿಸ್ಬೋದು, ಜೀವನದಲ್ಲಿ ಅಂದ್ಕೊಂಡು ಗುರಿ ಮುಟ್ಬೋದು. ಜೊತೆಗೆ ಮುಖ್ಯವಾಗಿ ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಸಾಧಿಸ್ಬೋದು. ಸೊ ನಿಮಗೆ ಪ್ರತಿದಿನ ಒಂದೊಂದು ರೆಮಿಡಿಯನ್ನು ತಿಳಿಸ್ಕೊಡ್ತಿರ್ತೀವಿ. ಹಾಗಾಗಿ ಅದು ನಿಮಗೆ ಮಿಸ್ ಆಗಬಾರ್ದಂದರೆ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.